ಯುವ ಮೋರ್ಚಾದ ಈ ಒಂದು ವಿಶೇಷ ಪ್ರತಿಭಟನೆ, ಈ ಪ್ರತಿಭಟನೆಯಲ್ಲಿ ಉಪಸ್ಥಿತಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯ ಕಿರಿಯ ಕಾರ್ಯಕರ್ತ ಬಂಧುಗಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಕೊಡ್ತಾ, ಈ ಒಂದು ಪ್ರತಿಭಟನೆಯಲ್ಲಿ ನಾನು ಆದಂಥ ಘಟನೆಗಳ ಬಗ್ಗೆ ಮಾಧ್ಯಮದ ಮುಂದೆ ಎಲ್ಲ ವಿಚಾರಗಳನ್ನು ಈ ಸಂದರ್ಭದಲ್ಲಿ ಹೇಳಿ, ಕೊನೆಯದಾಗಿ ನಮ್ಮ ಪ್ರತಿಭಟನೆ ನಿರತ ಕಾರ್ಯಕರ್ತರು ಕಾಂಗ್ರೆಸ್ಸಿನ ಕಚೇರಿಗೆ ನುಗ್ಗಿ ಇದಕ್ಕೆ ಉತ್ತರವನ್ನ ಕೊಡುವಂತ ಕೆಲಸ ಕಾರ್ಯಗಳು ನಾವು ಮಾಡಲಿದ್ದೇವೆ. ಇವತ್ತು ಭಾರತ ಸರ್ಕಾರದ ಗೌರವಾನ್ವಿತ ಗೃಹ ಸಚಿವರಾದಂಥ ಅಮಿತ್ ಶಾಜಿ ಅವರು ಹೇಳಿದಂತ ಮಾತನ್ನ ತಿರುಚಿ ಇವತ್ತು ನಾವು ಅಂಬೇಡ್ಕರ್ ಅವರಿಗೆ ನಮ್ಮ ಗೃಹ ಸಚಿವರು ಅವಹೇಳನೆ ಮಾಡಿದ್ದಾರೆ, ಅಂಬೇಡ್ಕರ್ ಬಗ್ಗೆ ಬಹಳ ಸಣ್ಣದಾಗಿ ಮಾತಾಡಿದ್ದಾರೆ ಅಂತೇಳುವಂಥ ಕಾಂಗ್ರೆಸ್ನ ನಾಯಕರು ಇವತ್ತು ಬೇರೆ ಬೇರೆ ಕಡೆಗಳಲ್ಲಿ ಇವತ್ತು ಪ್ರತಿಭಟನೆಯನ್ನೇ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ನಾಯಕರು ಕಳ್ಳರು. ಅವರಿಗೆ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಸ್ವಾಮಿ, ನೀವು ಇವತ್ತು ಅಂಬೇಡ್ಕರ್ ಬಗ್ಗೆ ಗೌರವವನ್ನು ಮಾಡ್ತಾ ಇದ್ದೀರಿ. ಜೀವಂತ ಇರುವಾಗ ಗೌರವ ಕೊಡದಂಥ ಕಾಂಗ್ರೆಸ್ ಪಕ್ಷ ಅವರು ಇಲ್ಲದಂಥ ಸಂದರ್ಭದಲ್ಲಿ ಅವರ ಫೋಟೋಗೆ ಮಾಲಾರ್ಪಣೆ ಹಾಕಿ ಇವತ್ತು ಗೌರವ ಕೊಡ್ತಾ ಇದ್ದೀರಾ. ಸ್ವಾಮಿ, ಅಂದು ಲೋಕಸಭೆಗೆ 2 ಬಾರಿ ಚುನಾವಣೆ ಆದಾಗ ಅಂಬೇಡ್ಕರ್ ವಿರುದ್ಧ ಯಾವ ಪಕ್ಷದ ಅಭ್ಯರ್ಥಿ ನಿಂತದ್ದು? ಅಂಬೇಡ್ಕರ್ ವಿರುದ್ಧ ಲೋಕಸಭೆಯಲ್ಲಿ ಸ್ಪರ್ಧಿಸಿದಂತ ಪಕ್ಷ ಕಾಂಗ್ರೆಸ್. ಅಂಬೇಡ್ಕರ್ ಅನ್ನ ಸೋಲಿಸಿದ್ದು ಕಾಂಗ್ರೆಸ್. ಅಂಬೇಡ್ಕರ್ ಅವರಿಗೆ ಅಪಮಾನ ಮಾಡಿದ್ದು ಕಾಂಗ್ರೆಸ್. 2 ಬಾರಿ ಅಂಬೇಡ್ಕರ್ ಅವರಿಗೆ ಲೋಕಸಭೆ ಪ್ರವೇಶ ಮಾಡಲಿಕ್ಕೆ ಅವಕಾಶ ಮಾಡಿಕೊಡದ್ದು ಕಾಂಗ್ರೆಸ್. ಇವತ್ತು ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅವಿರೋಧವಾಗಿ ಆಯ್ಕೆ ಆಗಬೇಕಿತ್ತು. ಈ ದೇಶಕ್ಕೆ ಸಂವಿಧಾನ ಕೊಟ್ಟಂತ ಮಹಾತ್ಮರವರು ಅಂತ ಅಂಬೇಡ್ಕರ್ ಅವರಿಗೆ ನೀವು ಇವತ್ತು ಅಪಮಾನವನ್ನ ಮಾಡಿ ಲೋಕಸಭೆ ಪ್ರವೇಶದಂತ ಮಾಡಿದಿರಿ. ನೀವು 2 ಬಾರಿ ಸೋಲಿಸಿದಿರಿ. ಅಂತ 2 ಬಾರಿ ಸೋಲಿಸಿದಂತ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗೃಹ ಸಚಿವರಿಗೆ ನೀತಿ ಪಾಠ ಹೇಳುತ್ತೆ. ನಾಚಿಗೆ ಆಗಬೇಕು. ಮಾನ ಮರ್ಯಾದೆ ಇದೆಯಾ ನಿಮಗೆ? ಹೊಟ್ಟೆಗೆ ಅನ್ನ ಏನು ತಿಂತೀರಾ ಅಥವಾ ಹೇಳಿ ತಿಂತೀರಾ ನೀವು? ಅದು ಮಾತ್ರವಲ್ಲ, ಇತಿಹಾಸವನ್ನು ತೆಗೆದು ನೋಡಿ. ಯಾವತ್ತು ಕೋರ್ಟ್ ಇಂದಿರಾ ಗಾಂಧಿ ಅವರ ಬಗ್ಗೆ ಆದೇಶವು ಇಂದಿರಾ ಗಾಂಧಿ ಅವರ ವಿರುದ್ಧ ಆದೇಶವನ್ನು ಕೊಡ್ತದೆ, ಆ ಆದೇಶವನ್ನ ಸಂವಿಧಾನವನ್ನು ತಿದ್ದಿ ಇಂದಿರಾ ಗಾಂಧಿ ಅವರನ್ನು ರಕ್ಷಣೆ ಮಾಡುವಂತ ಕೆಲಸ ಕಾರ್ಯಗಳು ಇಂದಿರಾ ಗಾಂಧಿ ಅವರು ಮಾಡ್ತಾರೆ. ನಾನು ಹೇಳ್ತೀನಿ, ಸಂವಿಧಾನವನ್ನು 76 ಬಾರಿ ತಿದ್ದಿದಂತಹ ಕಾಂಗ್ರೆಸ್ ಪಕ್ಷ ಇವತ್ತು ಭಾರತೀಯ ಜನತಾ ಪಾರ್ಟಿ ಕೈ ಬೆರಳು ತೋರಿಸ್ತದೆ. ನಾನಿವತ್ತು ಒಂದು ಮಾತನ್ನು ಹೇಳ್ತೇನೆ. ಕಳೆದ ಅವಧಿಯಲ್ಲಿ 15ನೇ ವಿಧಾನಸಭೆಯಲ್ಲಿ ಕಾಂಗ್ರೆಸ್ನ ನಾಯಕರಾದಂಥ ರಮೇಶ್ ಕುಮಾರ್ ಅವರು ಒಂದು ಮಾತನ್ನ ಹೇಳ್ತಾರೆ. ಅದನ್ನು ದಯವಿಟ್ಟು ಕಾಂಗ್ರೆಸ್ನ ಕಾರ್ಯಕರ್ತರು, ಕಾಂಗ್ರೆಸ್ನ ಎಲ್ಲ ಪದಾಧಿಕಾರಿಗಳು ಕೇಳಿಸ್ಕೊಳ್ಳಿ. ರಮೇಶ್ ಕುಮಾರ್ ಅವರು ವಿಧಾನಸೌಧದಲ್ಲಿ ಹೇಳುವಾಗ ನಾನು ಕೇಳಿಸ್ಕೊಂಡಿದ್ದೇನೆ. ರಮೇಶ್ ಕುಮಾರ್ ಅವರು ಹೇಳ್ತಾರೆ, ಕಾಂಗ್ರೆಸ್ ಪಕ್ಷ ನಿಜವಾಗಿ ಕಾಂಗ್ರೆಸ್ಗೆ ಅನ್ಯಾಯ ಮಾಡಿ ಅಂಬೇಡ್ಕರ್ ಅವರಿಗೆ ಅನ್ಯಾಯ ಮಾಡಿದೆ, ದುಃಖ ಇದೆ ನನಗೆ, ನಾನು ಕಾಂಗ್ರೆಸ್ಸಿಗನಾಗಿ ಅಂತ ಹೇಳುವಂಥ ಮಾತನ್ನ ರಮೇಶ್ ಕುಮಾರ್ ಹೇಳ್ತಾರೆ. ಅಂಬೇಡ್ಕರ್ ಅವರ ಕೊನೆಯ ಸಂದರ್ಭದಲ್ಲಿ ಅವರು ಇಹಲೋಕ ಸೇರಿದಾಗ ಅವರ ಅಂತ್ಯಕ್ರಿಯೆ ಮಾಡಲಿಕ್ಕೆ ಬಿಡದಂತ ಕಾಂಗ್ರೆಸ್ ಇವತ್ತು ಭಾರತೀಯ ಜನತಾ ಪಾರ್ಟಿಯ ನಮ್ಮ ಗೃಹ ಸಚಿವರಿಗೆ ಇವತ್ತು ಬುದ್ಧಿವಾದ ಹೇಳ್ತದೆ. ನಾಚಿಗೆ ಆಗಬೇಕು ನಿಮಗೆ. ಹೊಟ್ಟೆಗೆ ಅನ್ನ ತಿಂತೀರಾ, ಏನು ತಿಂತೀರಾ ಅಂತ ಹೇಳುವಂಥ ಪ್ರಶ್ನೆ ಇಡೀ ಭಾರತದಲ್ಲಿ ಇವತ್ತು ಕೇಳ್ತಾ ಇದ್ದಾರೆ. ಇವತ್ತು ಒಂದು ಮಾತನ್ನ ಕೇಳ್ತೇನೆ. ಇವತ್ತು ಕಾಂಗ್ರೆಸ್ನವರಿಗೆ ಆಡಳಿತ ರಾಜ್ಯದಲ್ಲಿ ಬಂದಿದೆ, ಮದವೇರಿದೆ. ಅವತ್ತು ರಾವಣನಿಗೂ ಮದ ಏರಿತ್ತು. ಆದರೆ ರಾಮನೆದುರಿಗೆ ಆ ರಾವಣ ಸತ್ತು, ರಾವಣನನ್ನ ಕೊಂದು, ಇದನ್ನೆಲ್ಲವನ್ನ ನಾವು ಕಣ್ಣಾರೆ ಪುಸ್ತಕದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಉಲ್ಲೇಖ ಮಾಡ್ತೇವೆ. ಅದಕ್ಕಾಗಿ ಒಂದು ಹೇಳ್ತೇನೆ, ಇವತ್ತು ನಿಮ್ಮ ಪಾಪದ ಕೊಡ ತುಂಬ್ತಾ ಇದೆ. ಇವತ್ತು ಸುವರ್ಣ ಸೌಧದಲ್ಲಿ ಆದಂತ ಘಟನೆ ಇಡೀ ಯಾರೆಲ್ಲ ಮಾನವರು ಈ ದೇಶದಲ್ಲಿ ಮನುಷ್ಯರಿದ್ದಾರೆ ಅವರಿಗೆಲ್ಲ ನಾಚಿಕೆ ಪಡುವಂತ ರೀತಿಯ ವರ್ತನೆಯನ್ನ ಕಾಂಗ್ರೆಸ್ ಸರ್ಕಾರ ಮಾಡಿದೆ.
ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದ ಇವ್ರಿಗೆ ಕೇಳಲ್ಲ. ಇವತ್ತು ವಿಧಾನಸಭೆ ಅಥವಾ ವಿಧಾನ ಪರಿಷತ್ ಒಳಗಡೆ ಒಂದು ಮಾತನ್ನ ತಿಳ್ಕೊಳ್ಳಿ, ವಿಧಾನಸಭೆಯಲ್ಲಿ ಯಾವುದಾದ್ರೂ ಒಂದು ಘಟನೆ ಆದ್ರೆ ಅಥವಾ ವಿಧಾನ ಪರಿಷತ್ ಒಳಗಡೆ ಯಾವುದಾದ್ರೂ ಒಂದು ಘಟನೆ ಆದ್ರೆ ಅದಕ್ಕೆ ಮುಖ್ಯಸ್ಥರು ಸಭಾಧ್ಯಕ್ಷರು ಅಥವಾ ಸಭಾಪತಿಗಳು. ಇವತ್ತು ಸಿ.ಟಿ. ರವಿ ಅವರು 10 ಬಾರಿ ನಮಗೆ ಅವಾಚ್ಯ ಶಬ್ದದಿಂದ ಬೈದಿದ್ದಾರೆ ಅಂತೇಳಿ ಮಾಧ್ಯಮದ ಮುಂದೆ ಕಣ್ಣೀರು ಹಾಕುವಂತ ಸಚಿವರು 10 ಬಾರಿ ಅವಾಚ್ಯ ಶಬ್ದದಿಂದ ಬೈದದ್ದು. ಆ ವಿಧಾನ ಪರಿಷತ್ನ ಒಳಗಡೆ ಸುತ್ತಲೂ 106 ಕ್ಯಾಮರಾಗಳಿದೆ. ಮೇಲೆ ಟಿವಿ ಚಾನೆಲ್ನವರು ಲೈವ್ ತೆಗಿತಾ ಇರ್ತಾರೆ. ಯಾವುದೇ ಒಂದು ಚಾನೆಲ್ನಲ್ಲಿ ಯಾವುದೇ ಒಂದು ಮಾಹಿತಿಗಳು ಬರೆದಂತ ಸಂದರ್ಭದಲ್ಲಿ ಇವರಿಗೆ 10 ಬಾರಿ ಕೇಳತ್ತಂತೆ. ಸ್ಪಷ್ಟವಾಗಿ ಪಾಕಿಸ್ತಾನ್ ಜಿಂದಾಬಾದ್ ಹೇಳಿದಾಗ ಕೂಡ ಕೇಳದಂತ ಕಿವುಡರು ಸಿ.ಟಿ. ರವಿ ಅವರು ಹೇಳಿದ್ದು ಕೇಳ್ತಾರಂತೆ. ಆದ್ರೂ ವಿಧಾನ ಪರಿಷತ್ನ ಅಧ್ಯಕ್ಷರಾದಂತ ಬಸವರಾಜ ಹೊರಟ್ಟಿ ಅವರು ಅವರೊಂದಿಗೆ ಹೋಗಿ ಅವರು ಕಂಪ್ಲೇಂಟ್ ಕೊಡ್ತಾರೆ. ಬಸವರಾಜ ಹೊರಟ್ಟಿ ಅವರು 1 ಗಂಟೆ ಸಂಪೂರ್ಣ ವಿಡಿಯೋವನ್ನ ವೀಕ್ಷಣೆ ಮಾಡಿ ಆ ರೀತಿ ಘಟನೆಗಳು ಸಿ.ಟಿ. ರವಿ ಮಾತಾಡಿಲ್ಲ ಅಂತ ಹೇಳುವಂಥದ್ದು ಹೇಳ್ತಾರೆ. ಆದರೆ ಬಸವರಾಜ ಹೊರಟ್ಟಿ ಅವರು ಒಂದು ಸ್ಪೀಕರ್ ಆಗಿ ಒಂದು ಸಭಾಪತಿಯಾಗಿ ಕೊಟ್ಟಂತ ಆದೇಶ ವಿಧಾನಸೌಧದೊಳಗಡೆ, ಆ ಆದೇಶ ಅಗ್ರಮಾನ್ಯ ಆದೇಶ. ವಿಧಾನಸೌಧದೊಳಗಡೆ ಪೊಲೀಸ್ ಬರಲಿಕ್ಕಿಲ್ಲ. ಪೊಲೀಸ್ ಬರಬೇಕಾದ್ರೆ ಸಿವಿಲ್ ಡ್ರೆಸ್ ಅಲ್ಲಿ ಬರಬೇಕು ವಿಧಾನಸೌಧದೊಳಗಡೆ. ಅದಕ್ಕಾಗಿ ಬಿಳಿ ಡ್ರೆಸ್ಸಿನ ಮಾರ್ಚಲ್ ಇರುವುದು. ಆದರೆ ಕರ್ನಾಟಕದ ಇತಿಹಾಸದಲ್ಲಿ ಪ್ರಪ್ರಥಮ ಬಾರಿಗೆ ಒಂದು ಶಾಸಕರನ್ನ ರಕ್ಷಣೆ ಮಾಡಬೇಕಾದ ವಿಧಾನಸೌಧದೊಳಗಡೆ ಆ ಪೊಲೀಸರನ್ನು ತಂದವರನ್ನು ಅರೆಸ್ಟ್ ಮಾಡಿದ್ರಲ್ಲ. ಸಚಿವರು ಅವರ ತವರೂರು, ಸಚಿವರ ಊರು, ಸಚಿವರ ಪರವಾದ ಗುಂಡ ಅವರು ಬಂದು ಶಾಸಕರ ಮೇಲೆ ಹಲ್ಲೆ ಮಾಡ್ತಾರಲ್ಲ. ಏನು ಖಾದರ್ ಸಾಹೇಬ್ರಿಗೆ ಕಣ್ಣು ಕಾಣಲ್ವಾ? ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ ಕಣ್ಣು ಕಾಣಲ್ವಾ? ನಾನು ಕೇಳ್ತೇನೆ, ಒಂದು ಪೊಲೀಸ್ ಇಲಾಖೆ ಅವರನ್ನು ಕರ್ಕೊಂಡೋಗಿ ರಾತ್ರಿ ಇಡೀ ಅವರನ್ನು ತಿರುಗಾಡಿಸಿ ಇಡೀ ಬೆಳಗಾವಿ ನಗರಕ್ಕೆ, ಗ್ರಾಮಾಂತರ ಭಾಗಕ್ಕೆ ತಿರುಗಾಡಿಸಿ ಅವರಿಗೆ ಕಣ್ಣೀರು ತರಿಸ್ತೀರಾ? ಒಂದು ನೆನಪಿಡಿ, ಪೊಲೀಸ್ ಇಲಾಖೆಯವರು ಕೂಡ ಒಂದು ನೆನಪಿಡಿ, ಪ್ರತಿ ಸಂದರ್ಭದಲ್ಲಿ ಕಾಂಗ್ರೆಸ್ ಆಡಳಿತದಲ್ಲಿ ಇರಲ್ಲ. ನೆನಪಿಡಿ, ಚಕ್ರ ತಿರುಗಿದ ಹಾಗೆ ನಾವು ಕೂಡ ಬರಲಿಕ್ಕಿದೆ. ನೀವು ಕಾಂಗ್ರೆಸ್ನ ಮಂತ್ರಿಗಳು ಹೇಳ್ತಾರೆ ಅಂತ ಹೇಳಿದ್ರೆ ಕೂಡ ಸಂವಿಧಾನಬದ್ಧವಾಗಿ ಕೆಲಸ ಮಾಡಿ, ಇಲ್ಲ ಆ ಪೊಲೀಸ್ ಇಲಾಖೆಯವರು ರಾಜೀನಾಮೆ ಕೊಟ್ಟು ರಾಜಕೀಯ ಮಾಡಬೇಕು. ಆ ಮುಖ್ಯಮಂತ್ರಿಗಳು ಮಂತ್ರಿಗಳು ಆದೇಶ ಕೊಡ್ತಾರೆ ಅಂತ ಹೇಳಿದ್ರೆ ಸಂದರ್ಭದಲ್ಲಿ ನೀವು ಖುಷಿ ಬಂದ ಹಾಗೆ ಸಂವಿಧಾನ ವಿರೋಧಿ ಕೆಲಸವನ್ನ ಪೊಲೀಸ್ ಇಲಾಖೆಯವರು ಕೂಡ ಮಾಡ್ತೀರಾ? ಮಾಜಿ ಸಚಿವರವರು ರಾತ್ರಿ ಇಡೀ ಅವರನ್ನು ಸುತ್ತಾಡಿಸಲು ಮಾತ್ರ ಅಲ್ಲದೆ 106 ಬೆಂಬಲಿಗರು ಎಲ್ಲಿ ಉಂಟು ನಿಮ್ಮ ಇಂಟೆಲಿಜೆನ್ಸ್? 106 ಬೆಂಬಲಿಗರು ಸುವರ್ಣಸೌಧದೊಳಗೆ ನುಗ್ತಾರೆ. ಹೇಗೆ ನುಗ್ಗಿದ್ರು? ಅವರಿಗೆ ಅನುಮತಿ ಕೊಟ್ಟವರು ಯಾರು? ಪಾಕಿಸ್ತಾನ್ ಜಿಂದಾಬಾದ್ ಹೇಳುವವರೆಗೂ ಅನುಮತಿ ಕೊಟ್ಟವರು ನೀವೇ. ಶಾಸಕನ ಮೇಲೆ ಹಲ್ಲೆ ಮಾಡುವವರಿಗೂ ಅನುಮತಿ ಕೊಟ್ಟವರು ನೀವೇ. ಇಂಥ ಕಳ್ಳ ಸರ್ಕಾರ, ಇಂಥ ಪಟಿಂಗ ಸರ್ಕಾರ ಸ್ವಾತಂತ್ರ್ಯದ ನಂತರ ಭಾರತದ ನಾಗರಿಕರು ಯಾರು ಕಾಣಲಿಲ್ಲ. ಅಂತ ಸರ್ಕಾರ ಇವತ್ತು ಕರ್ನಾಟಕವನ್ನು ಆಳ್ತಾ ಇದೆ. ಒಂದು ಮಾತನ್ನು ಹೇಳ್ತೇನೆ, ಪೊಲೀಸ್ ಇಲಾಖೆ ಇರಬಹುದು, ಯಾವ ಅಧಿಕಾರಿಗಳು ಇರಬಹುದು, ನೆನಪಿಡ್ಕೊಳ್ಳಿ, ಮುಗಿಲಿಲ್ಲ. ಸಂವಿಧಾನ ವಿರೋಧಿಯಾಗಿ ಯಾವ ಸಚಿವರು ಯಾವ ಮಂತ್ರಿಗಳು ಹೇಳಿದ್ರು ಅದಕ್ಕೆ ಸಹಕಾರ ಕೊಡಬೇಡಿ. ಒಂದು ಮಾತನ್ನ ಹೇಳ್ತೇನೆ, 10 ಬಾರಿ ಅವರು ಹೇಳಿದ್ರಂತೆ. 10 ಬಾರಿ ಅವರು ಹೇಳಿದ್ರೆ ನಿಮಗೆ ಕಿವಿ ಕೇಳುತ್ತಾ? ನಿಮ್ಮ ಹತ್ತಿರ ಇದ್ದವರಿಗೆ, ಆ ಬಾಜಿ ಈ ಬಾಜಿಯಲ್ಲಿದ್ದವರಿಗೆ ಯಾರಿಗೂ ಕೇಳಲಿಲ್ಲ. ಸಚಿವರಿಗೆ ಮಾತ್ರ ಕೇಳಿತ್ತಂತೆ. ಏಕೆ ಕೇಳುತ್ತೆ ಸ್ವಾಮಿ? ಸಿ.ಟಿ. ರವಿ ಅವರು ಮಾತಾಡೋದನ್ನ ನಿಮಗೆ ಕೇಳುತ್ತೆ. ಇವತ್ತು ವಿಧಾನಸೌಧದೊಳಗಡೆ ಆದಂತಹ ಘಟನೆಗೆ ಸ್ವಾತಂತ್ರ್ಯದ ನಂತರ ಫಸ್ಟ್ ಟೈಮ್ ಇತಿಹಾಸದಲ್ಲಿ ಒಂದು FIR ದಾಖಲಾಗುವಂಥದ್ದು. ಇದು ಪ್ರಪ್ರಥಮ ಬಾರಿಗೆ ವಿಧಾನಸೌಧದ ಒಳಗಡೆ ಆದಂತಹ ಘಟನೆಗೆ ಯಾವತ್ತೂ FIR ಆಗಿಲ್ಲ. ಸಭಾಧ್ಯಕ್ಷರ ತೀರ್ಪೇ ಫೈನಲ್. ಹೊರಟ್ಟಿ ಅವರು ಕೊಟ್ಟ ತೀರ್ಪಿನ ನಂತರ ಇವತ್ತು ಕರ್ನಾಟಕದ ರಾಜ್ಯ ಸರ್ಕಾರ FIR ಮಾಡಿಸುತ್ತೆ ಅಂತ ಹೇಳಿ. ಆದರೆ ಆ ಹೊರಟ್ಟಿ ಅವರು ಸಭಾಧ್ಯಕ್ಷರು ಯಾಕೆ ಬೇಕಲ್ಲಿಂದ? ಅಂತ ಸಭಾಧ್ಯಕ್ಷ ಸ್ಥಾನ ಯಾಕೆ ಬೇಕು? ಹಾಗಾಗಿ ಹೇಳ್ತೇನೆ, ಇವತ್ತು ಕಾಂಗ್ರೆಸ್ನವರ ಅತಿರೇಕ ಆಗಿದೆ. ಅತಿರೇಕ ಆದ್ರೆ ಬಿದ್ದೇ ಬೀಳುತ್ತೆ. ಅತಿರೇಕ ಮಾಡಿದವರು ಸತ್ತೇ ಸಾಯ್ತಾರೆ. ಹಾಗಾಗಿ ಒಂದು ಮಾತನ್ನ ಕಾಂಗ್ರೆಸ್ ಪಕ್ಷಕ್ಕೆ ಇವತ್ತು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ನಿಮ್ಮ ಪಾಪದ ಕೂಡ ತುಂಬಿದೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಯುವ ಮೋರ್ಚಾ, ನಮ್ಮ ಎಲ್ಲಾ ಮೋರ್ಚಾ
ಕಾರ್ಯಕರ್ತರು ಕಾಂಗ್ರೆಸ್ನ ಆಫೀಸಿಗೆ ನುಗ್ಗಿ ಅವರಿಗೆ ಉತ್ತರವನ್ನ ಕೊಡ್ತೇವೆ. ಪೊಲೀಸರವರು ನೀವು ಏನು ಬೇಕಾದ್ರೆ ಮಾಡಿಕೊಳ್ಳಿ, ಆದರೆ ನಾವಂತೂ ನಮ್ಮ ಬೇಡಿಕೆ ಇವತ್ತು ಸಿ ಟಿ ರವಿ ಅವರಿಗೆ ಮಾಡಿದಂಥ ಅನ್ಯಾಯದ ವಿರುದ್ಧ, ನಮ್ಮ ಗೃಹ ಸಚಿವರ ವಿರುದ್ಧ ಮಾಡುವಂಥ ಅನ್ಯಾಯದ ವಿರುದ್ಧ ಇವತ್ತು ನಾವು ಕಾಂಗ್ರೆಸ್ನ ಕಚೇರಿಗೆ ನುಗ್ಗುವಂಥ ಕೆಲಸ ಕಾರ್ಯಗಳು ಮಾತ್ರವಲ್ಲದೆ ಅವರಿಗೆ ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ಕೊಡ್ತಾ ನಾವು ನಮ್ಮ ಮುಂದಿನ ಹೋರಾಟವನ್ನು ಕೈಗೆತ್ತಿಕೊಳ್ತೇವೆ ಅಂತ ಹೇಳುವಂಥ ಮಾತನ್ನು ಹೇಳುತ್ತಾ, ಬೋಲೋ ಭಾರತ್ ಮಾತಾ ಕಿ ಧಿಕ್ಕಾರ